ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕಿ ರೋಗ ಕಾರಣ, ಲಕ್ಷಣ, ನಿಯಂತ್ರಣ ಮತ್ತು ಪರಿಣಾಮಕಾರಿ ನಿರ್ವಹಣೆ. ಅಡಿಕೆ ಕೃಷಿಗೆ ಎಲೆಚುಕ್ಕಿ ಅತ್ಯಂತ ಹಾನಿಕಾರಕ ಶಾಶ್ವತ ರೋಗಗಳಲ್ಲಿ ಪ್ರಮುಖವಾದದ್ದು. ಇದರ ನಿಯಂತ್ರಣ ತಪ್ಪಿದರೆ ಎಲೆಗಳು ಬೀಳುವುದು, ಗಿಡದ ಚೈತನ್ಯ ಕುಗ್ಗುವುದು, ಕೊನೆಗೆ ಉತ್ಪಾದನೆ 25-60% ಇಳಿಕೆಯಾಗುವುದು. ಆದ್ದರಿಂದ ರೈತರಿಗೆ ಈ ರೋಗದ ಸರಿಯಾದ ಗುರುತು ಮತ್ತು ನಿರ್ವಹಣೆ ತಿಳಿದಿರುವುದು ಅಗತ್ಯ. ಎಲೆಚುಕ್ಕಿ ರೋಗವು ಫೈಟೋಥೋರಾಮಿಡಿ ಎಂದು ಕರೆಯಲ್ಪಡುವ ಫಂಗಲ್ ಮೂಲಕ ಬೈಟ್ ರೋಗಕಾರಕಗಳಿಂದ ಉಂಟಾಗುತ್ತದೆ. ರೋಗದ ವೃದ್ಧಿಗೆ ಕಾರಣವಾಗುವ ಪರಿಸ್ಥಿತಿಗಳು: ಹೆಚ್ಚು ಮಳೆ, ನಿರಂತರ ತೇವಾಂಶ, ತಂಗಾಳಿ ಇಲ್ಲದ ಗಾಳಿಯಾಡದ ತೋಟ, ಹುಲುಸಾದ ನೀರು ನಿಲ್ಲುವ ಸ್ಥಳ, ತೋಟದಲ್ಲಿ ಕೆಸರು ತುಂಬಿಕೊಂಡಿರುವುದು, ಮೇಲಿಂದ ನೀರು ಚೆಲ್ಲುವ ಸ್ಪ್ರಿಂಕ್ಲರ್ ನೀರಾವರಿ, ರೋಗಾಣುಗಳು, ಮಳೆಯ ಹನಿ, ಗಾಳಿಯ ಕೊಳೆಕಡ್ಡಿಗಳ ಮೂಲಕ ಹರಡುವುದು. ರೋಗದ ಪ್ರಮುಖ ಲಕ್ಷಣಗಳು: ಎಲೆಗಳ ತುದಿಯಲ್ಲಿ ಸಣ್ಣ ಹಳದಿ ಕಪ್ಪು ಚುಕ್ಕೆಗಳು, ನಂತರ ಚುಕ್ಕೆಗಳು ಬೆಳೆದು ದೊಡ್ಡ ಚುಕ್ಕೆಗಳಾಗಿ ಪರಿವರ್ತನೆ, ಎಲೆಯ ನರಗಳಿಗೆ ಚುಕ್ಕೆಗಳು ಹರಡುವುದು, ಎಲೆ ಒಣಗಿ ಕಸವಾಗಿ ಬೀಳುವುದು, ತೆಳುವಾದ ಕಂದು ಅಥವಾ ಕರಿ ಬಣ್ಣದ ಹೊಳಪಿನ ಚುಕ್ಕೆಗಳು ಎಲೆಯಲ್ಲಿ ಕಾಣಿಸುವುದು, ಸೋಗೆಗಳು ಒಣಗಿ ತುಂಡಾಗಿ ಬೀಳುವುದು. ರೋಗ ಕಂಡುಬಂದರೆ ಕ್ರಮೇಣ ಸಂಪೂರ್ಣ ಎಲೆಗಳು ಉದುರುವ ಸಾಧ್ಯತೆ. ಅಡಿಕೆಗಳಲ್ಲಿ ಕಪ್ಪು ಕಲೆಗಳು ಕಾಣಿಸುತ್ತವೆ, ಅಡಿಕೆಗಳು ಒಣಗಿ ಬೀಳುವುದು, ಗಿಡದ ತೇವಾಂಶ ನಷ್ಟವಾಗುವುದು, ಹೂವುಗಳು ಕರಟಿ ಹೋಗುವುದು. ರೋಗ ನಿಯಂತ್ರಣ: ತೋಟದ ಸ್ವಚ್ಛತೆಯನ್ನು ಕಾಪಾಡಬೇಕು. ಬಿದ್ದ ಎಲೆಗಳು, ಸೋಗೆ, ಕಸಕಡ್ಡಿಗಳನ್ನು, ರೋಗಬಾಧಿತ ಅಡಿಕೆಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕು. ಗಾಳಿಯ ಸಂಚಾರವನ್ನು ಹೆಚ್ಚಿಸಬೇಕು. ಗಿಡಗಳ ಮಧ್ಯದ ಅಂತರ ಕನಿಷ್ಠ 2.7 ರಿಂದ 3 ಮೀಟರ್ ಇರುವಂತೆ ನೋಡಿಕೊಳ್ಳಬೇಕು. ತೋಟದ ಸುತ್ತಲಿನ ಪೊದರು, ಮರಗಳು ಹಾಗೂ ನೈಸರ್ಗಿಕ ಬೇಲಿಯನ್ನು ಕಡಿಮೆಗೊಳಿಸಬೇಕು. ಮಳೆಗಾಲದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಬಸಿ ಕಾಲುವೆಗಳನ್ನು ಮಾಡಿ ಮಣ್ಣಿನ ತೇವಾಂಶವನ್ನು ಕಡಿಮೆ ಮಾಡಬೇಕು. ಸ್ಪ್ರಿಂಕ್ಲರ್ ನೀರಾವರಿ ಉತ್ತಮ ಅಲ್ಲ, ಡ್ರಿಪ್ ನೀರಾವರಿ ಅಳವಡಿಸುವುದು ಉತ್ತಮ. ಗಿಡದ ಬೇರು ಭಾಗಗಳಲ್ಲಿ ತೆಂಗಿನ ಚಿಪ್ಪು, ಎಲೆ, ಕಸಕಡ್ಡಿಗಳನ್ನು ಹಾಕಬೇಕು. ರೋಗ ಹರಡುವುದನ್ನು ತಡೆಯುವುದಕ್ಕಾಗಿ ಸೋಗೆ ಗೊನೆಗಳನ್ನು ಕತ್ತರಿಸಲು ಸ್ವಚ್ಛ ಉಪಕರಣ ಬಳಸಬೇಕು. ಅರೆ ರೋಗ ಬಾಧಿತ ಭಾಗಗಳನ್ನು ತೋಟದಿಂದ ಹೊರಕ್ಕೆ ತೆಗೆದುಹಾಕಬೇಕು. ರಾಸಾಯನಿಕ ನಿಯಂತ್ರಣ: ರಾಸಾಯನಿಕ ಬಳಕೆಗೆ ಮೊದಲು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ KVK ಕೃಷಿ ಇಲಾಖೆಯ ಸಹಾಯ ಪಡೆಯಬೇಕು. ಸಾಮಾನ್ಯವಾಗಿ ಬಳಸಲಾಗುವ ಫಂಗಿಸೈಡ್ ವರ್ಗಗಳು: ಬೋರ್ಡೋ ಮಿಶ್ರಣ 1%, ಕಾಪರ್ ಆಕ್ಸಿಕ್ಲೋರೈಡ್, ಮ್ಯಾಂಕೋಜೆಬ್, ಮೆಟಾಲಿಕ್ಸ್, ಪೋಸ್ಟೈಲ್, ಕಾಪರ್ ಹೈಡ್ರಾಕ್ಸೈಡ್. ಮಳೆಯ ಆರಂಭದಲ್ಲಿ ಮೊದಲ ಸಿಂಪಡಣೆ, 30 ರಿಂದ 40 ದಿನದ ಬಳಿಕ ಎರಡನೇ ಸಿಂಪಡಣೆ. ರೋಗ ಹೆಚ್ಚು ಇದ್ದಲ್ಲಿ ಮೂರನೇ ಸಿಂಪಡಣೆ ಮಾಡಬೇಕು. ಬೇರು ಬೇಸ್ ಡ್ರಜ್ಜಿಂಗ್: 0.0% ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 0.2% ಮೆಟಾಲಿಕ್ಸ್ ಮಿಶ್ರಣ ಗಿಡದ ಬೇಸಿನ ಬಳಿ 2 ರಿಂದ 3 ಲೀಟರ್ ದ್ರಾವಣ ಚೆಲ್ಲುವುದು. ಕಾಂಡದ ರಕ್ಷಣೆ: ಬೋರ್ಡೋ ಪೇಸ್ಟ್ 10% ಬಳಸಿ ಗಿಡದ ಕಾಂಡಕ್ಕೆ ಲೇಪಿಸುವುದು. ಮಳೆಗಾಲದ ಮೊದಲೇ ಲೇಪಿಸಿದರೆ ರೋಗ ತಡೆಯಲ್ಪಡುತ್ತದೆ. ಔಷಧಿಯನ್ನು ಬಳಸುವ ಸಾಮಾನ್ಯ ಕ್ರಮ: ಬೆಳಗಿನ ಅಥವಾ ಸಂಜೆಯ ಸಮಯದಲ್ಲಿ ಮಾತ್ರ ಸಿಂಪಡಣೆ ಮಾಡಬೇಕು. ಸಿಂಪಡಿಸುವ ಮೊದಲು ಎಲೆಗಳು ಸ್ವಲ್ಪ ಒಣಗಿರಬೇಕು. ಸಿಂಪಡಣೆ ಸಮವಾಗಿ ಎಲೆಗಳ ಮೇಲು ಕೆಳಗೂ ಎರಡೂ ಭಾಗಕ್ಕೂ ತಲುಪಬೇಕು. ಮಳೆ ಬಿದ್ದ ಮೇಲೆ 24 ಗಂಟೆಗಳಲ್ಲಿ ಸಿಂಪಡಣೆ ಮಾಡಬಾರದು. ರಾಸಾಯನಿಕ ಮಿಶ್ರಣಗಳನ್ನು ತಜ್ಞರ ಸಲಹೆ ಇಲ್ಲದೆ ಸಿಂಪಡಿಸಬಾರದು.
ಸುರಕ್ಷತಾ ಉಪಕರಣಗಳನ್ನು ಗ್ಲೌಸ್, ಮುಖವಾಣಿ, ಗಂಬೂಟ್ ಕಡ್ಡಾಯವಾಗಿ ಉಪಯೋಗಿಸಬೇಕು. ಔಷಧಿಗಳನ್ನು ಮಕ್ಕಳು ಹಾಗೂ ಪ್ರಾಣಿಗಳಿಂದ ದೂರವಿಡಬೇಕು. ಶಾಶ್ವತ ಪರಿಹಾರಕ್ಕಾಗಿ ಬಲವರ್ಧಕ ಕ್ರಮಗಳು. ಸಮತೋಲಿತ ರಸಗೊಬ್ಬರ NPK 100:40:140 = 280, 100:40:140 280 ಗ್ರಾಂ ಪರ್ ಗಿಡ. ಜೀವಾಣು ರಸಗೊಬ್ಬರ ಮಣ್ಣಿನಲ್ಲಿ ಸೇರುವುದು, ನೀರು ನಿಲ್ಲದಂತೆ ಸರಿಯಾದ ಡ್ರೈನೇಜ್ ವ್ಯವಸ್ಥೆ. ಪ್ರತಿ ವರ್ಷ ಮಳೆಗಾಲದ ಪ್ರಾರಂಭಕ್ಕೂ 20 ದಿನ ಮುಂಚಿತವಾಗಿ ಮೊದಲ ಸಿಂಪಡಣೆ ಆರಂಭಿಸುವುದು. ಒಟ್ಟಿನಲ್ಲಿ ಹೇಳುವುದಾದರೆ, ಎಲೆಚುಕ್ಕಿ ರೋಗವು ಮಳೆಗಾಲದಲ್ಲಿ ವೇಗವಾಗಿ ಹರಡುತ್ತದೆ. ಆದ್ದರಿಂದ ತೋಟದ ಸ್ವಚ್ಛತೆ, ಗಾಳಿ ಸಂಚಾರ, ರೋಗ ನಿರೋಧಕ ಕ್ರಮಗಳು, ಸರಿಯಾದ ಸಮಯದಲ್ಲಿ ಫಂಗಿಸೈಡ್ ಸಿಂಪಡಣೆ ಇವುಗಳ ಸಂಯೋಜನೆ ಮಾತ್ರ ಸಂಪೂರ್ಣ ನಿಯಂತ್ರಣಕ್ಕೆ ಪರಿಣಾಮಕಾರಿ. ಇದರ ಸಂಪೂರ್ಣ ವಿವರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ.